ಆಲೂಗಡ್ಡೆ ಉತ್ತಮ ಪೌಷ್ಟಿಕಾಂಶದ ಆಹಾರ. ಒಂದು ಸಾಧಾರಣ ಗಾತ್ರದ ಆಲೂಗಡ್ಡೆಯಲ್ಲಿ 163 ಕ್ಯಾಲೋರಿ ಇರುತ್ತೆ. ಹೀಗಾಗಿ ಆಲೂಗಡ್ಡೆ ತಿನ್ನಲಿಲ್ಲಂದ್ರೂ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಯಾರ್ಯಾರು ಆಲೂಗಡ್ಡೆ ತಿನ್ನಲ್ಲ ಅವರು ವಾರಕ್ಕೆ ಒಂದು ಸಲ ಆದ್ರೂ ಉಪಯೋಗಿಸ್ರಿ. ನಮಸ್ಕಾರ ಎಲ್ಲರಿಗೂ, ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ. ಇದರಲ್ಲೇನೈತೆ ಒಂದು ಸಣ್ಣ ಚಮಚ ಉಪ್ಪು ಹಾಕಿನಿ. ಉಪ್ಪು ಹಾಕಿ ಇದ್ರಾಗ ಒಂದು 2-3 ಚಮಚ ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿ ಕಲಿಸ್ಕೊಂಡಿನಿ. ಕಲಿಸ್ಕೊಂಡಾದ್ಮೇಲೆ ಇದನ್ನು ನೋಡ್ರಿ, ಇದು ಹಿಂಗೆ ಮುಟ್ಟಿ ಮಾಡಿದ್ರಂದ್ರೆ ಹಿಂಗೆ ಕೂಡಬೇಕದು, ಆ ಥರ ಮಾಡಬೇಕು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ರಿ. ನೋಡಿರಿ, ಈ ಥರ ಆಗಬೇಕು. ಈ ಥರ ಆಗಿಂದ ಹಿಂಗೆ ಬಿಡಿ ಬಿಡಿ ಆದ್ರೆ ಹಂಗೆ ಇಟ್ಟು ನಮ್ಮ ಪರ್ಫೆಕ್ಟ್ ಆಗೈತೆ ಅಂತ. ಆಮೇಲೆ ಇದಕ್ಕೇನೈತೆ ಒಂದು ಸ್ವಲ್ಪ ನೀರು ಹಾಕಿ ಚೆಂದಾಗಿ ಈ ಥರ ನಾದ್ಕಿರಿ. ನೋಡಿರಿ, ಈ ಥರ ನಾದ್ಕೊಂಡು ಅದಕ್ಕೇನೈತಪ್ಪ ಅಂತಂದ್ರೆ ಅದು ಸ್ವಲ್ಪ ದುಂಡಕ್ಕೆ ಮಾಡಿ ಅದನ್ನೇನೈತೆ ಏನಾರ ಡಬ್ಬೆಗಾರ ಹಾಕಿಡ್ರಿ, ಇಲ್ಲಾಂದ್ರೆ ಒಂದು ಪ್ಲೇಟಾರ ಮುಚ್ಚಿರಿ, ಒಂದು ಸ್ವಲ್ಪ ನೆನಿತೈತಿ. ಇಲ್ಲೇನು ಮಾಡಮ್ಮಪ್ಪ ಅಂದ್ರೆ ಇಲ್ಲೇ 2 ಆಲೂಗಡ್ಡೆ ತೊಗೊಂಡಿನಿ ರೀ. ಆಲೂಗಡ್ಡೆ ತೊಗೊಂಡು ಇದಕ್ಕೆ ಏನು ಮಾಡ್ಬೇಕು ಅಂತಂದರೆ ಕುದಿಸ್ಕೊಂಡಿನಿ ನಾನು. ಇದಕ್ಕೈತಲ್ಲ ಮೆತ್ತಗೆ ಕಿವ್ಚ್ಕೋಬೇಕು ರೀ, ಗಂಟಿರ್ಲಾರ್ದಂಗೆ ಕಿವ್ಚ್ಕೋಬೇಕು. ಒಂದು ಸ್ವಲ್ಪ ಗಂಟಿರಬಾರ್ದು. ಗಂಟಿತ್ತಂದರೆ ನಾವು ಏನು ಮಾಡ್ತೀವಿ ಅದು ಕೆಟ್ಟೋಗ್ಬಿಡುತ್ತೆ. ಈ ಥರನೂ ತುರಿರಿ, ಇಲ್ಲಾಂದ್ರೆ ಒಂದು ಹಿಂಗೆ ಒತ್ತೋದು ಒಂದು ಇರುತ್ತೆ, ಅದರಲ್ಲಿದ್ದ ಒತ್ತಿರಿ. ಒತ್ತೆ ಆದಮೇಲೆ ಒಂದು ಇದಕ್ಕೆ ಎಣ್ಣೆ ಕಾಸ್ಕೋಬೇಕು ರೀ. ಎಣ್ಣೆ ಕಾಸ್ಕೊಂಡಾದ್ಮೇಲೆ ಇಲ್ಲಿ ಎಣ್ಣೆ ಕಾದ್ಮೇಲೆ ಏನು ಮಾಡ್ಬೇಕು ರೀ, ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು. ಆಮೇಲೆ ಏನೈತೆ ಧನಿಯಾ ಪುಡಿ ಹಾಕ್ಕೋಬೇಕು. ಆಮೇಲೆ ಧನಿಯಾ ಪುಡಿ ಆಗಿಂದ ಒಂದು ಸ್ವಲ್ಪ 2 ಚಮಚ ಕಡ್ಲೆ ಹಿಟ್ಟು ಹಾಕ್ಕೋಬೇಕು ರೀ. ಇದಕ್ಕೆ ಕಡ್ಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಇದಕ್ಕೇನೈತೆ ಅಲ್ಲ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇಲ್ಲಾಂದರೆ ನೀವು ಇದಕ್ಕೂ ತುರ್ಕೊಂಡು ಹಾಕ್ಕೊಂಡ್ರೂ ಬರುತ್ತಾ. ಆಮೇಲೆ ಇದ್ರಾಗ ಏನಪ್ಪ ಅಂತಂದರೆ 1 ಚಮಚ ಗರಂ ಮಸಾಲ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಪುಡಿ ಹಾಕ್ಕೋಬೇಕು ರೀ ಇದಕ್ಕೆ, ಅದು ಮೇನ್ ಜೀರಿಗೆ ಪುಡಿ. ಆಮೇಲೆ ಇದಕ್ಕೆ ಹಿಂಗೆ ಹಾಕ್ಕೋಬೇಕು ರೀ. ಹಿಂಗೆ ಹಾಕಿದರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಇದು. ಆಮೇಲೆ ಇದಕ್ಕೆ ಸಣ್ಣಗೆ ಕೊತ್ತಂಬರಿ ಹೆಚ್ಕೊಂಡು ಹಾಕ್ಕೊರಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೇನೈತಪ್ಪ ಅಂದರೆ ಎಣ್ಣೆಗ ಒಂದು ಸ್ವಲ್ಪ ಉರಿಬೇಕು ರೀ. ಇದನ್ನು ಹುರಿದಾಗಿಂದ ನಾವು ಏನೈತೆ ಆಲೂಗಡ್ಡೆ ತೊಗೊಂಡಿದ್ವಲ್ಲ ಮೆತ್ತಗೆ ಈ ಥರ ಗಂಟ ಇರಬಾರ್ದು ಒಟ್ಟು. ಇದಕ್ಕೇನೈತೆ ಈ ಮಸಾಲೆ ಒಳಗೆ ಹುರ್ಕೊಂಬಿಡ್ಬೇಕು ರೀ. ಇದಕ್ಕೆ ಎಲ್ಲ ಕಲಿಬೇಕು ಆಲೂಗಡ್ಡೆ ಒಳಗೆ, ಆ ಥರ ಕಲಿಸ್ಕೊಂಬಿಡ್ಬೇಕು ಇದಕ್ಕೆ. ಈ ಥರ ನೋಡಿರಿ, ಈ ಥರ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ನೀವು ಜಾಸ್ತಿ ತಿಂದ್ರೆ ಜಾಸ್ತಿ, ಕಮ್ಮಿ ತಿಂದ್ರೆ ಕಮ್ಮಿ. ಇಷ್ಟು ನೋಡಿರಿ, ಇದೆಲ್ಲ ಮಸಾಲೆ ಹುರಿದಿಂದ ಈ ಥರ ಆಗುತ್ತೆ ರೀ, ಅದು ಹೂರ್ಣ ಆದಂಗೆ. ಇದಕ್ಕೇನಪ್ಪ ಅಂತಂದರೆ ಸಣ್ಣ ಲಿಂಬೆಹಣ್ಣು ಎಷ್ಟು ಇರ್ತಲ್ಲ ಸೈಜು ಅಷ್ಟೇ ಉಂಡೆ ಮಾಡ್ಕೇರಿ. ಇದನ್ನು ಉಂಡೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಮೈದಾ ಹಿಟ್ಟು ಇಟ್ಟಿದ್ವಲ್ರಿ ಒಂದು 10 ನಿಮಿಷ, ಅದೇನೈತೆ ಈಗ ನೆಂದೈತೆ ನೋಡ್ರಿ. ಈಗ ನೆಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀವು ನಾದ್ಕೊಂಡು ಅದಕ್ಕೂ ಮೆತ್ತಗಾಗಿ ಇದಕ್ಕೂ ಏನೈತೆ ಅದು ಎಷ್ಟು ನಾವು ಹೂರಣ ತೊಗೊಂಡಿದ್ವಲ್ಲ ಅಷ್ಟೇ ಇದಕ್ಕೆ ಸಣ್ಣ ಉಂಡೆ ಮಾಡ್ಕೊಂಡು ಈ ಥರ ಅದ್ರಾಗ ಇಡ್ಬೇಕು ರೀ. ಇಟ್ಟು ನಾವೇನು ಹೋಳ್ಗೆ ಮಾಡೋಕ್ಕಂತೇಳಿ ಮಾಡಿರ್ತೀವಲ್ಲ ಹಾಗೆ ಮಾಡಿರಿ. ಹಂಗೆ ಮಾಡ್ಕೊಂಡಾದ್ಮೇಲೆ ಹಿಂಗೆ ಇದಕ್ಕೆ ಗಟ್ಟಿಗೆ ಮುಚ್ಚಿರಿ. ಇದನ್ನು ಸ್ವಲ್ಪ ಸುತ್ತಿರಿ. ಅದನ್ನು ಸುತ್ತಿ ಆಮೇಲೆ ಏನೈತೆ ಒಂದು ಕಡೆ ತೆಗೀರಿ, ಇಲ್ಲಾಂದ್ರೆ ಅದಕ್ಕೆ ಒಳಿಸಿ ಒತ್ತಿಬಿಡ್ರಿ. ಅದನ್ನು ಆ ಥರ ಒತ್ತಿಂದ ಜಾಸ್ತಿ ಒತ್ತಕ್ಕೆ ಹೋಗ್ಬೇಡ್ರಿ, ಇಷ್ಟೇ ಒತ್ತಬೇಕು.
ನೋಡಿರಿ ಈ ಥರ ಆಯಿತು. ಇವಾಗ ನಾವು ಎಷ್ಟು ಮಾಡ್ಕೊಂಡಿವಲ್ಲ, ಈಗ ನೋಡಿರಿ ಅಷ್ಟೊಂದು ಮಾಡ್ಕೊಂಡಿನಿ ನಾನು. ನೋಡಿರಿ 3 4. ಇದು ಏನಪ್ಪ ಅಂತಂದರೆ, ನೀವು ಆಲೂಗಡ್ಡೆ ತಿನ್ನಿಲ್ಲ ಅಂದರೂ ನೀವು ಯಾವ ಥರನೂ ಮಾಡ್ಕೊಂಡರೆ ತಿನ್ನಿರಿ, ಒಟ್ಟು ಆಲೂಗಡ್ಡೆ ತಿನ್ನಿರಿ ಒಂದು ಸರಿ. ನೋಡಿರಿ ನಾನು ಏನಪ್ಪ ಅಂತಂದರೆ ಇಲ್ಲೇ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕೀನಿ ಅದಕ್ಕೆ ಕರಿಯಾಕ. ನೋಡಿರಿ ಈಗ ಎಣ್ಣೆಗೆ ಬಿಟ್ಟಿನಿ 2. ಇದನ್ನೇನೈತಪ್ಪ ಅಂದ್ರೆ ಇದು ಸ್ವಲ್ಪ ಕಮ್ಮಿ ಉರಿ ಇರ್ಬೇಕ್ರಿ. ಇದಕ್ಕೆ ಎಣ್ಣೆ ಕಾಯಬಾರ್ದು ಜಾಸ್ತಿ, ಕಮ್ಮಿ ಎಣ್ಣೆ ಕಾದಾಗ ಬಿಡ್ರಿ. ಬಿಟ್ಟಾಗ ಅದನ್ನೇನೈತೆ ಒಳ್ಸಕ್ಕೆ ಹೋಗ್ಬಾರ್ದು ಜಲ್ದಿ. ಒಂದು ಸ್ವಲ್ಪ 5 ನಿಮಿಷ ಆಗಿಂದ ಆಮೇಲೆ ಒಳಿಸಿ ಇದನ್ನು ಕೆಂಪಾಗತ್ತಿಗೆ ನೋಡಿರಿ ಬಂಗಾರ ಕಲರ್ ಬರ್ಬೇಕು. ನೋಡಿರಿ ಎಷ್ಟು ಚಂದ ಬಣ್ಣ ಬಂದೈತೆ. ಆ ಥರ ಬಣ್ಣ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡಿರಿ. ನೋಡಿರಿ ನಾನು ಇನ್ನೊಂದೆರಡು ಹಾಕಿ ತೋರಿಸ್ತೀನಿ. ಈ ಥರ ನೋಡಿರಿ, ಈ ಥರ ಕರ್ದಿಂದ ನೋಡಿರಿ, ಈ ಥರ ಕರ್ದಿಂದ ಹಿಂಗಾದು. ನಾವು ಏನು ಮಾಡಿವಪ್ಪ ಇವತ್ತಂದರೆ ಆಲೂ ಕಚೋಡಿ ಮಾಡೀವಿ. ಸ್ವಲ್ಪ ಬಾಯಿಗೆ ರುಚಿ ಆಗಬೇಕು ಅಂತಂದು ನಾವು ಮಾಡೀವಿ